ಇವತ್ತು ಬೆಳಗ್ಗೆನೇ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿ ಸ್ನಾನ ಮಾಡಿಕೊಂಡು ರೆಡಿಯಾಗಿದ್ದೀರಿ. ಏನಕ್ಕೆ ಇಷ್ಟು ಬೆಳಗ್ಗೆ ಅಂದರೆ ನಮ್ಮ ಊರಿಗೆ ಹೋಗಬೇಕು, ನಮ್ಮ ತವ್ರ ಮನೆಗೆ ಹೋಗಬೇಕು ಅಂದರೆ ತುಂಬಾ ಖುಷಿಯಾಗುತ್ತೆ. ಅದಕ್ಕೋಸ್ಕರನೇ ಬೆಳಗ್ಗೆನೇ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿ ಪೂಜೆ ಮಾಡಿ ಸ್ನಾನ ಮಾಡಿಕೊಂಡು ಎಲ್ಲ ಕೆಲಸ ಆಯಿತು. ಇನ್ನೇನು ಹೊರಡಬೇಕು. ಅದಕ್ಕೆ ಇವ್ರಿಗೆ ಒಲೆಗೆ ಇಕ್ಬಿಡೋಣ ಅಂದ್ಬಿಟ್ಟು ಫಸ್ಟ್ ಇಕ್ಬಿಟ್ಟು ನನ್ನ ಮಗಳೇ ಎಲ್ಲ ಪೂಜೆಗೆಲ್ಲ ರೆಡಿ ಮಾಡಿ ಇಕ್ಕಿದ್ಲು. ಆಮೇಲೆ ಬಟ್ಟೆ ಎಲ್ಲ ಪ್ಯಾಕ್ ಮಾಡಿಕೊಂಡು ಇವತ್ತು ಟಿಫನ್ ಕೂಡ ಮಾಡಿಲ್ಲ. ಟಿಫನ್ ಮಾಡಿದ್ರೆ ತುಂಬ ಲೇಟ್ ಆಗಿಬಿಡುತ್ತೆ. ಮತ್ತು ಟಿಫನ್ ಮಾಡು ಮತ್ತು ಆ ಪಾತ್ರೆಗಳೆಲ್ಲ ಬಾಕಿ ಇಕ್ಕು, ಮತ್ತು ಅದು ಸ್ಮೆಲ್ ಬಂದುಬಿಡುತ್ತೆ. ನಾವು ಊರಿಗೆ ಹೋದರೆ ಬರೋದು ಎಷ್ಟು ದಿನ ಆಗುತ್ತೋ ಗೊತ್ತಿಲ್ಲ. ನಮ್ಮ ತವ್ರ ಮನೆಗೆ ಹೋಗಬೇಕು ಅಂದರೆ ತುಂಬಾ ಖುಷಿ. ಬಟ್ಟೆ ಎಲ್ಲ ಪ್ಯಾಕ್ ಮಾಡಿಕೊಂಡು ಬಟ್ಟೆ ಪ್ಯಾಕ್ ಮಾಡ್ಕೊಂಡಿದ್ದೀರಿ. ಎಲ್ಲ ಪ್ಯಾಕಿಂಗ್ ಎಲ್ಲ ಆಯಿತು. ಇವಾಗ ಹೊರಡ್ತಾ ಇದ್ದೀರಿ. ಟೈಪ್ಯಾಡು ಅಲ್ಲಿ ವೀಡಿಯೋ ಮಾಡೋರು ಯಾರು ಇರ್ತಾರೋ ಇಲ್ಲ ಗೊತ್ತಿಲ್ಲ. ನನ್ನ ಮಕ್ಕಳು ಆಡೋಕ್ಕೆ ಹೋಗ್ಬಿಡ್ತಾರೆ. ಅದಕ್ಕೋಸ್ಕರ ಟೈಪ್ಯಾಡು ಬೇರೆ ಎಲ್ಲ ಎತ್ತಿಕೊಂಡು ಹೋಗ್ತಾ ಇದ್ದೀರಿ. ನೋಡಿ ಎಲ್ಲ ಪ್ಯಾಕ್ ಮಾಡ್ಕೊತಾ ಇದ್ದೀರಿ. ನಮ್ಮ ಯಜಮಾನ್ರು ಬಿಟ್ಬಿಟ್ಟು ಬರ್ತೀನಿ ಅಂತ ಹೇಳಿದ್ದಾರೆ. ಇರ್ತಾರೋ ಇರಲ್ಲೋ ಗೊತ್ತಿಲ್ಲ, ಆದರೆ ನೋಡೋಣ ಅಲ್ಗೋದ್ಮೇಲೆ ಏನಾಗುತ್ತೋ. ಫ್ರೆಂಡ್ಸ್, ನಮ್ಮ ಹಳ್ಳಿ ವಿಡಿಯೋ ಹಾಕ್ತಾ ಇರ್ತೀನಿ, ಹೇಗಿರುತ್ತೆ ಅಂತ ನೋಡಿ. ವಿಡಿಯೋ ನೋಡಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಇವಾಗ ಎಲ್ಲ ಕೂತ್ಕೊಂಡು ಹೊರಡ್ತಾ ಇದ್ದೀರಿ. ಇನ್ನೇನು ಹೋಗೋಷ್ಟೊತ್ತಿಗೆ ಇವಾಗ ಟೈಮು 10:30 11 ಗಂಟೆ ಆಯಿತು. ಇನ್ನೇನು ಹೋಗೋಷ್ಟೊತ್ತಿಗೆ 1-2:30 ಆಗ್ಬೋದು. 2:30 ಅಂದರೆ 12 ಗಂಟೆ 1:30 ಆಗ್ಬೋದು. ಇವಾಗಲೂ ಹೋಗ್ತಾನೆ ನಿದ್ದೆ ಮಾಡಿಬಿಟ್ಲು. ಬೆಳಗ್ಗೆ ಬೇಗನೆ ಎದ್ದರು. ಅದಕ್ಕೋಸ್ಕರ ಇಲ್ಲಿ ಅಲ್ಲಿ ವಾತಾವರಣ ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ಇನ್ನೇನು ಊರು ಹತ್ರ ಬಂತು. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಬಾಯ್. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.